ನಮಸ್ಕಾರ ವೀಕ್ಷಕರೇ. ರಾಜು ಅವರು ಲೈನಲ್ಲಿದ್ದಾರೆ. ಸ್ವಲ್ಪ ವಿಚಾರಗಳು ಅವ್ರ ಜೊತೆ ಮಾತಾಡೋದಿತ್ತು. ಅವ್ರು ರೆಡಿ ಇದ್ದಾರೆ ಮಾತಾಡೋದಕ್ಕೆ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಒಂದಷ್ಟು ವಿಚಾರ ಹೇಳೋದಿತ್ತು, ನೀವು ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಿ. ಈಗ ಡೈರೆಕ್ಟಾಗಿ ವಿಚಾರಕ್ಕೆ ಬನ್ನಿ, ಮಾತಾಡಿ. ಏನೆಲ್ಲ ಸ್ವಲ್ಪ ಅಪ್ಡೇಟ್ಸ್ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ಸರ್, ಎಲ್ಲ ವೀಕ್ಷಕರಿಗೂ ನಮಸ್ತೆ. ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ಯೋಗವೆಲ್ಲ ತಿಂದು ಕಷ್ಟ ಸುಖ ಎರಡನ್ನೂ ಸಮನಾಗಿ ತಗೊಳ್ಳಿ. ದೇವರ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗ್ಲಿ. ಕೃಷ್ಣ ಅರ್ಪಣಮಸ್ತು. ಹಂಗೆ ಒಂದು ಶ್ಲೋಕ. ದೇವ ಬ್ರಹ್ಮ ಸ್ವರೂಪಂ ಮಧ್ಯತೋ ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರ. ಇದು ಸೂರ್ಯ ಪ್ರಾರ್ಥನೆ ಸರ್. ಓಕೆ. ಆಮೇಲೆ ಇವಾಗ ನಾವು ಹಿಂದೆ ಹೇಳಿದ್ವಿ, ಯಾವುದು ಮಂಗಳೂರಲ್ಲಿ ಒಂದು ಯುದ್ಧ ವಿಮಾನ ಬಂದು ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದಾಗ ಅವಾಗ ಒಂದು ವಿಡಿಯೋ ಮಾಡಿದ್ವಿ. ಆವಾಗ ಹೇಳಿದ್ವಿ, ಇದು ಅಮೆರಿಕ ಕೈವಾಡ, ಕಾಣದ ಕೈವಾಡಗಳು ಕೆಲವು ದೇಶಗಳು ಸೇರಿ ಭಾರತದ ಮೇಲೆ ಒಂದು ಉಗ್ರಗಾಮಿಗಳ ಕೃತ್ಯಗಳು ಮಾಡೋದು, ಕೆಲವು ಮುಖ್ಯವಾದವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ಕೊಲೆ ಮಾಡೋ ರೀತಿ ಆ ಐಡಿಯಾಲಜಿ ಮೇಲೆ ಬಂದು ಕೆಲಸ ಮಾಡ್ತಾ ಇದ್ರು. ಆಮೇಲೆ ಮಂಗಳೂರಿಗೆ ಬಾಂಬ್ ಹಾಕಂತ ಚಾನ್ಸ್ ಇತ್ತು, ಆವಾಗ್ಲೂ ಸಿಕ್ಕಿ ಬಿದ್ರು ಕೆಲವರು. ಅದನ್ನ ಅಲರ್ಟ್ ಆಗಿ ಹೇಳಿದ್ವಿ, ಗುಪ್ತಚರ ಇಲಾಖೆ ತಿಳಿಸಿ ಅಂತ ಅಲರ್ಟ್ ಆಗಿ ಹೇಳಿದ್ವಿ. ಮೊನ್ನೆ ಕೂಡ ಅಯೋಧ್ಯೆ ರಾಮದಲ್ಲಿ ಅದೇ ರೀತಿ ಅಲರ್ಟ್ ಕೊಟ್ಟಿದ್ವಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಬರೋಂತ ಚಾನ್ಸ್ ಇದೆ, ಸ್ಪೆಷಲ್ ಫೋರ್ಸ್ ಸ್ವಲ್ಪ ಯೋಧರನ್ನ ಹಾಕ್ಬೇಕು ಅಂತ. ಅದು ಇವಾಗ ನೋಡಿ ಎಲ್ಲೂ ಸಿಕ್ಕಿದ್ರೆ. ಇವಾಗ ಇವರು ಮೈನ್ಮಾರ್ ಲಿಂಕ್ ಇರುವ ಒಂದು ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ, ಇವಾಗ ಉಕ್ರೇನ್ ಅವರು ಸೇರಿ ಇವಾಗ ಅಮೆರಿಕದವರ ಜೊತೆ ಕೆಲಸ ಮಾಡ್ತಾ ಇದ್ದು ಸಿಕ್ ಬಿದ್ದಿದ್ದಾರೆ. ಇದು ಮೊನ್ನೆ ತಾನೇ ಅಲರ್ಟ್ ಮಾಡಿದೀವಿ, ಉಗ್ರಗಾಮಿಗಳು ಅಟ್ಯಾಕ್ ಮಾಡೋ ಚಾನ್ಸ್ ಇದೆ, ಭಾರತದ ಸರ್ದಿ ಇದೆ, ಹುಷಾರಿರ್ಬೇಕು ಅಂತ. ಇದು ಇವಾಗ ಅದು ಸಿಕ್ ಬಿದ್ದಿದ್ದಾರೆ, ಆಗಿದೆ ನೋಡಿ ಇವಾಗ. ಅದೇ ರೀತಿ ಇವಾಗ ಏನಾಗಿದೆ ಅಂದ್ರೆ, ಈ ಯುದ್ಧಗಳು ನಿಲ್ಲಲ್ಲ ಸರ್, ನಡೀತಾನೆ ಇರ್ತದೆ ವಾರ. ಹಂಗಾಗಿ ಇವಾಗ ನಾವು ನಮ್ಮ ಏನ್ ತತ್ವ ಇದೆ ಸನಾತನ ಧರ್ಮದಲ್ಲಿ, ಒಂದು ಶಾಂತಿ ಸ್ವಭಾವ ಮತ್ತೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಎಲ್ಲಾರ್ಗು ಗೊತ್ತಿದೆ. ಒಂದು ಆದಷ್ಟು ಮಟ್ಟಿಗೆ ಎಲ್ಲ ತಿಳ್ಕೊಂಡಿದೀವಿ. ಹಂಗಾಗಿ ಇವಾಗ ಒಂದು ಕೆಲವು ಘಟನೆಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ಧ್ಯಾನ, ಪೂಜೆ ಮಾರ್ಗದಲ್ಲಿ ಹೋಗ್ಬೇಕು. ಹಂಗಾಗಿ ಮೊನ್ನೆ ಒಂದು ಅಷ್ಟೇ ಟ್ರಾವೆಲ್ ಹೋದೆ ಸರ್. ಇಲ್ಲಿ ನಮ್ಮ ಕೈಲಾಸ ಪರ್ವತ ಇದೆಯಲ್ಲ, ಶಿವಪ್ಪ ಅವರ ಅಲ್ಲಿಗೂ ಹೋದೆ. ಅಲ್ಲಿ ದನಗಳಿದ್ರು. ಅವರು ವಾಪಸಿ ನನ್ನನ್ನ ತಮಿಳುನಾಡಿನ ಒಂದು ಕಾಡಿಗೆ ಕರ್ಕೊ ಬಂದ್ರು. ಕಾಡಲ್ಲಿ ಬರ್ಬೇಕಾದ್ರೆ ಹುಲಿ ತುಂಬಾ ಫೋರ್ಸ್ ಆಗಿ ಓಡ್ ಬರ್ತಾ ಇದೆ ನಮ್ ಕಡೆ. ಓಡ್ ಬರ್ಬೇಕಾದ್ರೆ ಬಂದು ಖುಷಿಯಿಂದ ನಿಂತ್ಕೊಳ್ತು. ನಿಂತ್ಬಿಟ್ಟು ಶಾಂತಿಯಿಂದ ನಮ್ಮನ್ನ ನೋಡ್ಬಿಟ್ಟು ಸೈಡ್ ಹೊಂಟಾಯ್ತು. ಮತ್ತೆ ಅದೇ ತರ ಮೂವ್ ಮಾಡಿದ್ವಿ. ಅಲ್ಲಿ ಒಂದು ಬೇಲಿ ಆಕಾರದ ಒಂದು ಕಾಂಪೌಂಡ್ ಇರುತ್ತಲ್ಲ ನೋಡಿ, ಜಮೀನುಗಳಿಗೆ ಹಂಗೆ ಕಾಡಿಗೆ ಬೇಲಿ ಆಕಾರ ಒಂದು ಇದಿದೆ, ಜಾಲರಿ ತರ ಅಳವಡಿಸಿದ್ದಾರೆ. ಅಲ್ಲಿ ಸಿಂಹ ಇದೆ, ಆ ಕಡೆ ಮುಖಾಮುಖಿ ಆದ್ವಿ ಸಿಂಹ. ನೋಡಿದ ತಕ್ಷಣ ಅದನ್ನು ಎಗ್ರಿ ನೋಡ್ಬಿಟ್ಟು, ಈ ನಾಯಿಗಳು ಏನಾದ್ರು ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ತೇವೆ ನೋಡಿ, ಆ ತರ ಮಾಡ್ಬಿಟ್ಟು ಅದು ಸೈಡ್ ಹೋಗ್ಬಿಡ್ತು. ಮುಂದೆ ಸ್ವಲ್ಪ ಗೇಟ್ ತೆಗೆದು ಒಳಗಡೆ ಹೋಗ್ತಾ ಇದೀವಿ. ಅಲ್ಲಿ ಒಂದು ಜಿಂಕೆ ಸುರುಗಿ ನಿಂತ ಇದೆ, ಸುರುಗೋಗಿ. ಇದೇನ್ ಜಿಂಕೆ ಸುರುಗೋಗಿದೆಯಲ್ಲ ಅಂದ್ಬಿಟ್ಟು ಅದನ್ನ ಮುಖ ನಮ್ ತಿರುಗಿದ ತಕ್ಷಣ ಅದಕ್ಕೂ ಖುಷಿ ಆಗ್ತಾ ಇದೆ. ನಾವು ಶಿವಗಣಗಳು ಕೆಲವರು ದೇವತೆಗಳ ಜೊತೆಲಿ ಹೋಗಿದ್ನಲ್ಲ ಅವಾಗ. ಮತ್ತೆ ಮುಂದೆ ಹೋದ್ರೆ ಒಂದು ನಂದಿ ಕರು, ಚಿಕ್ಕ ಕರು, ನಂದಿ ಪರಮಾತ್ಮ ಕರು ಕುಣಿತಾ ಇದೆ ಖುಷಿಯಿಂದ, ತುಂಬಾ ಕುಣಿಕೊಂಡು ಆಟ ಆಡ್ತಾ ಇದೆ ನಮ್ಮನ್ನ ನೋಡಿ. ಇದೇನು ಈ ತರ
ತರ ಆಟ ಆಡ್ತಾ ಇದೆ ಅಂದ್ಬಿಟ್ಟು ಇನ್ನೂ ಮುಂದೆ ಹೋದ್ರೆ ಎತ್ತರವಾದ ಪ್ರದೇಶ, ಅಲ್ಲಿ ಒಂದು ಮನೆ ತರ ಕಾಣ್ತಾ ಇದೆ ನಮ್ಗೆ. ಮುಂದೆ ಗರುಡಗಂಬದ ಚಿನ್ನದ ಗರುಡಗಂಬ ಹೊಳಿತಾ ಇದೆ. ಆವಾಗ ಅದನ್ನು ಹತ್ತತ್ರ ಹೋಗ್ತಾ ಗೊತ್ತಾಗ್ತು ಅದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ. ಆವಾಗ ಒಳಗಡೆ ಹೋದ್ರೆ ಅಲ್ಲಿ ದರ್ಶನ ಆಯ್ತು. ಹೋಗಿದ್ದೀವಿ. ಇರುಮುರಿ ಒತ್ತಿ ಒಬ್ರು ಭಕ್ತರು ಒಳಗಡೆ ಬರ್ತಾ ಇದಾರೆ. ಒಳಗಡೆ ನಾವಿದ್ದೀವಿ, ಗಣಗಳು ನಾವು. ಈ ತರ ಆಯ್ತು ಸರ್ 17ನೇ ತಾರೀಕು. ಚೆನ್ನಾಗಿದೆ ಅನುಭವ. ಆಮೇಲೆ ಇವಾಗ ಇದು ಕ್ಷೀರಸಾಗರ ರಂಗಪ್ಪ ಇದಾರಲ್ಲ, ರಂಗಸ್ವಾಮಿ ಮಲಗಿದಾರಲ್ವಾ, ಆದಿಶೇಷ ಅವ್ರ ಮೇಲೆ. ಇವಾಗ ಆದಿಶೇಷ ಅವ್ರ ಮಲಗಿದಾರಲ್ಲ, ಆ ಆದಿಶೇಷ ಮತ್ತೆ ಅವ್ರ ಜೊತೆ ಒಂದು ನಾಗರಾವು ಬಂದಿದೆ ಜೊತೆನಲ್ಲಿ ಇದೆ. ಅವು ಎರಡು, ಆದಿಶೇಷ ಮತ್ತೆ ನಾಗರಾವು ಎರಡೂನು ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇರ್ಬೇಕಾದ್ರೆ ಇವಾಗ ಗಿಳಿ, ಕಲ್ಕಿ ಪರಮಾತ್ಮ ಅವ್ರ ಜೊತೆ ಒಂದು ಗಿಳಿ ಇರುತ್ತೆ ಅಂತ ಕಾಲಜ್ಞಾನದಲ್ಲಿ ಹಿಂದೆ ಹೇಳಿದ್ರು. ಅದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಇವಾಗ ಗಿಳಿ ಬಂದಿದೆ. ಇದು 2ನೇ ಬಾರಿ ಗಿಳಿ ವಿಷಯ ಹೇಳ್ತಾ ಇದೀವಿ. ಮೊದ್ಲೊಂದ್ಸರಿ ಹೇಳಿದೀನಿ. ಗಿಳಿ ಆದಿಶೇಷ ಅವರ ಮೇಲೆ ಕೂತ್ಕೊಂಡು ಸಂಭಾಷಣೆ ನಡೆಸ್ತಾ ಇರೋ ದೃಶ್ಯ ನೋಡಿದೀನಿ ಸರ್. ಆದಿಶೇಷ ಮತ್ತೆ ಗಿಳಿ ಎರಡು ಸಂಭಾಷಣೆ ನಡೆಸ್ತಾ ಇದ್ರು. ಈ ರೀತಿ ನನಗೆ ವಿಷಯ ತಿಳಿಸಿದ್ದಾರೆ. ಆಮೇಲೆ ಕಲ್ಕಿ ಪರಮಾತ್ಮ ಭಾರತದಲ್ಲೇ ಇದ್ದಾರೆ. ಇವಾಗ ಗಿಳಿನೂ ಕೂಡ ಬಂದಿದೆ. ಮುಂದೆ ಧರ್ಮ ಸಂಸ್ಥಾಪನಾ ಕಾರ್ಯ ನಡೀತಿದೆ. ಇದೆಲ್ಲ ಯಾಕೆ ಈ ತರ ಧರ್ಮ ಸಂಸ್ಥಾಪನೆ ಕೆಲಸ ಮಾಡ್ತಾ ಇದಾರೆ ಅಂತ. ಆದ್ರೆ ಜನಗಳು ಈ ತರ ಎಲ್ಲ ವಾರಿಂದ ಸಾಯ್ತಾರೆ ಅಂತ ಬರ್ಬೋದು. ವಾರು ಮಾಡ್ತಾ ಇರೋರು ನಾವು. ಭೂಮಿನ ಉಳಿಸ್ಕೊಳ್ಳೋದು ಧರ್ಮದ ನಿಯಮ, ಸ್ವಾಮಿ ನಿಯಮ. ಇವ್ರು ಏನೇನ್ ಕಂಡಿಡ್ಕೊಂಡಿದ್ದಾರೆ ಅದೆಲ್ಲ ನಾಶ ಆಗ್ಬೇಕಲ್ವಾ. ಅದು ದ್ವೇಷದ ಮೇಲೆ ಆಗೋದಲ್ವಾ. ಅದೆಲ್ಲ ನಾಶ ಆದ್ಮೇಲೆ ಏನು ಕೈಯಲ್ಲಿ ಇಲ್ಲ ಅಂದಾಗ ಅವ್ರವ್ರೇ ಒಂದು ಅವ್ರವ್ರ ಸಾವನ್ನ ಅವರೇ ತಂದ್ಕೊಂಡಾಗ ಉಳಿದಿತ್ತು ಯಾರು ಧರ್ಮಾಂಧತ ಎಲ್ಲಿ ತೊಡಗಿರೋರು ಅವರೆಲ್ಲ ಹೋಗ್ತಾರೆ, ಈ ಫೈಟ್ ಅಲ್ಲಿ ಹೋಗ್ತಾರೆ. ಯಾಕೆಂದ್ರೆ ಅವರ ಇದು ಮನಸ್ಸಲ್ಲಿರೋ ದ್ವೇಷ ಹಂಗೆ ಎಳ್ಕೊಳುತ್ತೆ ಅವ್ರನ್ನೆಲ್ಲ. ಅವು ಉಳಿಯೋದು ಧ್ಯಾನ ಮಾರ್ಗದಲ್ಲಿ, ಪೂಜಾ ಮಾರ್ಗ, ಭಕ್ತಿ ಮಾರ್ಗದಿಂದ ಹೋಗ್ತಾರಲ್ವಾ. ಆವಾಗ ಒಂದು ಗ್ರೂಪ್ ನ ಕನೆಕ್ಟ್ ಮಾಡ್ಕೊಡ್ತಾರೆ. ಒಂದು ತಂಡವಾಗಿ ರೂಪ ಆಗ್ತೀವಿ ನಾವು ಭಾರತದಲ್ಲಿ. ಆ ಭಾರತದಲ್ಲಿ ಆ ತಂಡನೇ ಸತ್ಯಯುಗದ ಟೀಮು. ಆ ಹೆಸರೇ ನಾವು ಇಟ್ಟಿದೀವಿ ಇವಾಗ, ಸತ್ಯಯುಗದ ಟೀಮ್ ಅಂತ. ಆ ತಂಡ ಆಗಿ ನಾವು, ಯಾಕೆಂದ್ರೆ ಇಲ್ಲಿ ಆಧ್ಯಾತ್ಮಿಕವಾಗಿ ಏನ್ ನಾನು ಹೇಳ್ತೀನಿ ಅದನ್ನ, ಆಮೇಲೆ ಕೆಲವರು ನಮ್ಮನ್ನ ಮುಖ ನೋಡಿದ್ರು ಧ್ಯಾನದಲ್ಲಿ ನೋಡಿದ್ದಾರೆ. ಕೆಲವರು ಈಗ ಕಾರ್ಯಕ್ರಮದಲ್ಲಿ ನೋಡಿರೋರ್ಗೆಲ್ಲ ಅನುಭವ ಆಗ್ತಾ ಇದೆ. ನೀವು ಬಂದಿದ್ರಿ, ನೀವು ನಮ್ ಜೊತೆ ನಮ್ ಮನೆಗ್ ಬಂದಿದ್ರಿ, ಮಾತಾಡ್ತಾ ಇದ್ರಿ ಅಂತೆಲ್ಲ ಅನುಭವ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇವಾಗ 2ನೇ ಕಾರ್ಯಕ್ರಮ ಮತ್ತೆ ಚಂದಾಪುರದಲ್ಲೇ ಇದೆ. ಅದು 29ನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದೀವಿ ಚಂದಾಪುರದಲ್ಲಿ. ಬರೋರು ಬರ್ಬೋದು. ಅಲ್ಲಿ ಆಗಿರೋ ಅನುಭವನ ಕೆಲವರು ಹೇಳ್ಕೋಬಹುದು. ನಮ್ ತಂಡದ ಬಗ್ಗೆ ಸತ್ಯಯುಗದ ಟೀಮ್ ಇದೆಯಲ್ಲ, ಅವರು ನೋಡಿ ಹೋಗಿರೋರು ಅಲ್ಲಿ ಅನುಭವ ಏನ್ ಪಡೆದಿದ್ದಾರೆ ಆಧ್ಯಾತ್ಮಿಕವಾಗಿ, ಧ್ಯಾನದಲ್ಲಿ, ಕನಸಲ್ಲಿ, ಅದನ್ನ ಬಂದು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸ್ಬೋದು. ಇನ್ನೊಂದ್ 4 ಜನಕ್ಕೆ ಪ್ರೇರಣೆ ಸಿಗುತ್ತೆ. ಅದರಿಂದ ಇದು ನಮ್ಮ ಟೀಮ್ ಅಲ್ಲ, ನೀವೆಲ್ಲರೂ ಬರ್ತೀರಲ್ವಾ, ನಿಮ್ಗೇನ್ ಧ್ಯಾನದಲ್ಲಿ ಏನ್ ತಿಳಿಸುತ್ತೆ ಅದು ನಿಮ್ ಟೀಮೇ. ನಮ್ದು ನಾವು ಇಲ್ಲಿ ಗ್ರೂಪ್ ಅಂತ, ನಾವು ಅವರು ಮೇನ್ ಇವ್ರ ಮೇನ್ ಅಂತ ಬರಲ್ಲ. ಎಲ್ರು ಒಂದು ಸಂಘಟನೆಯಿಂದ ಹೋಗ್ಬೇಕು. ಇದೇ ಭಾರತದಲ್ಲಿ ಉಳಿಯ ಅಂತ ತಂಡ ಆಗಿ ಹೊರ ಹೊಮ್ಮುತ್ತೆ. ದೇವ್ರು ಕಾಣ ತನಕನು ನಾವು ಕೆಲಸ ಮಾಡ್ತಾ ಇರ್ತೀವಿ. ಆ ತರ ಆಗಿ ಆ ಸ್ವಾಮಿ ಬಂದು ಹಿಡಿಯೋವರ್ಗು ನಮ್ ಕೆಲ್ಸ ಹಿಂಗೆ ಸಾಗ್ತಾ ಇರ್ತದೆ. ಯಾರು ನಿಂದನೆ ಮಾಡ್ಲಿ, ಯಾರು ನಮ್ಮನ್ನ ಪ್ರೇರೇಪಿಸಲಿ, ಯಾರು ಕಾಲು ಎಳಿಲಿ, ಅದೆಲ್ಲ ನೋಡಲ್ಲ ನಾವು. ನಮ್ಮದೇ ಆದ ಒಂದು ದಾರಿನಲ್ಲಿ ಸಾಗ್ತಾ ಇರ್ತೀವಿ. ನಿಮ್ಗಾದ ಅನುಭವನ ಹಂಚ್ಕೋಬಹುದು.
ಇಲ್ಲಿ ಬಂದು ವ್ಯಕ್ತಪಡಿಸ್ಬೋದು. ನೀವು ಒಂದು ತಂಡವಾಗಿ ಗ್ರೂಪ್ ಆಗಿ ಈ ಕೆಲಸನ ಏನ್ ಮಾಡ್ಬೋದು, ನಾನು ಆಧ್ಯಾತ್ಮದಿಂದ ಧ್ಯಾನದಿಂದ ನಮ್ಮನ್ನ ಯಾಕೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಕಲ್ತುಕೊಂಡು ಹೋಗೋಂತ ತಂಡ ಇದು. ಇದು ನಾವು ಮಾಡ್ಕೊಂಡಿರೋ ತಂಡ ಅಲ್ಲ, ಸ್ವಾಮಿನೇ ಅವರೇ ಯೂನಿವರ್ಸ್ ಇಂದ ಕೊಟ್ಟ ಬರ್ತಾ ಇರುವಂತ ತಂಡ ಇದು. ಇಸ್ರೇಲು ಅಮೇರಿಕ ಸೇರಿ ಇರಾಕ್ ಮೇಲೆ ಯುದ್ಧ ಮಾಡ್ತಾ ಇದೆ. ಇದು ಇರಾಕ್ ಏನಾಗ್ಬೋದು ಫೈನಲ್ ಗೊತ್ತಾಗುತ್ತಾ, ಏನಾದ್ರು ಹೇಳ್ಬೋದಾ? ನಾವೆಲ್ಲ ಇನ್ನು ಇದು ಹಿಂಗೆ ಬಾಂಬ್ ಹಾಕಿ ಎಲ್ಲ ಭೂಮಿ ಎಲ್ಲ ಜೈಲಾಗಿ ಮಳೆ ಅತಿವೃಷ್ಟಿ ಮಳೆ ಬಂದಾಗ ಮಳೆ ಬಂದು ಹೊತ್ಕೊಂಡು ಹೋಗುತ್ತೆ. ಆಮೇಲೆ ಆ ಮಣ್ಣೆಲ್ಲ ಕೆರೆದು ತಗೊಂಡೋಗಿ ಸಮುದ್ರ ಆಗುತ್ತೆ, ಮೆಕ್ಕ ಸಮುದ್ರ ಒಳಗಡೆ ಹೋಗುತ್ತೆ ಅಂತ ಹೇಳಿದ್ವಲ್ಲ, ಅಲ್ಲಿಗೆಲ್ಲ ಹೊತ್ಕೊಂಡು ಹೋಗ್ಬಿಡುತ್ತೆ ಸರ್. ಭೂಮಿ ಹಿಂಗೆ ಇರಲ್ಲ, ಆಕೃತಿ ಚೇಂಜ್ ಆಗುತ್ತೆ ಅಂತ ಅವಾಗ ಹೇಳ್ಕೊ ಬಂದಿದೀವಲ್ವಾ, ಅದಾಗ್ತಾ ಇದೆ. ಇವಾಗ ಭಾರತದ ಸರದಿ ಇದೆ, ಭಾರತಕ್ಕೆ ಏನಾದ್ರು ಮಾಡ್ಬೇಕು, ಇದು ಶಾಂತಿಯಿಂದ ಬರೀ ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ತಗೋತಾ ಇದಾರೆ. ಒಳಗಡೆ ಏನಾದ್ರು ಯುದ್ಧ ಸನ್ನಿವೇಶ ತರಬೇಕು ಅಂತಾನೆ ಇವಾಗ ಮಾಡ್ತಾ ಇರೋದು. ಅದಕ್ಕೆ ಅಡ್ಡವಾಗಿ ನಿಂತಿರೋರು ವಿಕ್ರಮಾದಿತ್ಯ ಅವರು ಸ್ವಾಮಿ ಜೊತೆ ಕೆಲಸ ಮಾಡೋದ್ರಿಂದ ಈಗ ವಿಕ್ರಮಾದಿತ್ಯ ಏನು ಅಂದ್ರೆ ಈ ಸರ್ಚಿಂಗ್ ಅಲ್ಲಿ ಇದಾರೆ, ಸ್ವಾಮಿ ಬಿಟ್ಟಿದ್ದಾರೆ. ಆ ಸೂಕ್ಷ್ಮ ಶರೀರದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವರು ಎಲ್ಲೇ ಏನೇನ್ ನಡೆದ್ರು ಕೆಲವು ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಆ ವಿಷಯಗಳನ್ನೇ ನಾವು ಹೇಳ್ತಾ ಬರ್ತಾ ಇದೀವಿ. ಆಮೇಲೆ ಮುಂದೆ ಅತಿದೃಷ್ಟಿ ಅನಾದೃಷ್ಟಿನೂ ಆಗುತ್ತೆ ಸರ್. ಹಾಗಂದ್ರೆ ಅತಿದೃಷ್ಟಿ ಅಂದ್ರೆ ಇವಾಗ ನೋಡಿ, ಮಳೆ ಮೇಘಸ್ಫುಟ ಆಗೋದು, ಮಳೆ ಬಂದ್ರೆ, ಆಮೇಲೆ ಮಿಂಚು ಗುಡುಗಿಂದ ಸಾವು ಬರೋದು, ಆಮೇಲೆ ಸೂರ್ಯ ಅವರು ಹತ್ರ ಬರ್ತಾರೆ ಅಂತ ಹೇಳಿದ್ವಲ್ವಾ. ಈಗ ಸೂರ್ಯ ಅವರು ಮಳೆ ಆದ್ರೂ ಕೂಡ ಸೂರ್ಯ ಅವರು ಹತ್ರ ಬರ್ತಾರೆ. ಬಿಸಿಲಿಂದ ಕೆಲವು ರೋಗಗಳು ಬರ್ತವೆ, ಸ್ಕಿನ್ನು ಇದೆಲ್ಲ. ಆಮೇಲೆ ಆಹಾರದ ಕೊರತೆ, ಇನ್ನು ಚೈನ್ ಲಿಂಕ್ ಕಟ್ ಆಗುತ್ತೆ ಬೇರೆ ದೇಶದ್ದೆಲ್ಲ. ಆಮೇಲೆ ನಮ್ಮ ಇಲ್ಲಿ ಆಹಾರ ಇಳುವರಿ ಕಮ್ಮಿ ಆದಾಗ ನಮ್ಗೆ ಆಹಾರದ ಕೊರತೆ ಜಾಸ್ತಿ ಆಗುತ್ತೆ, ಆಹಾರದ ಅಹಂಕಾರ ಬರುತ್ತೆ. ಇವೆಲ್ಲ ನಾವು ಮುಂದೆ ಅನುಭವಿಸ್ಬೇಕು, ಅದು ಖಂಡಿತ ಹಾಗೆ ಆಗುತ್ತೆ. ನಾನು ನೋಡಿದ್ದೀನಿ ಧ್ಯಾನದಲ್ಲಿ. ಹಂಗಾಗಿ ಇವಾಗ ಎಲ್ಲ ಏನೇ ಇದ್ರು ನಾವು ಹಿಂಗೆ ಇರ್ತೀವಿ, ಇದೇ ರೀತಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು. ಅದು ನಾಳೆ ದಿನ ಹೆಂಗ್ ಬರುತ್ತೆ ಹಂಗ್ ತಗೋಬೇಕಾಗುತ್ತೆ. ಅದಕ್ಕೆಲ್ಲ ಸಿದ್ಧ ಆಗ್ಬೇಕು, ಧ್ಯಾನದ ಕಡೆ ಹೋಗ್ಬೇಕು, ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಮನಸ್ಸನ್ನ ಜಾಗೃತಗೊಳಿಸ್ಕೋಬೇಕು, ದೇಹನ ಸದೃಢವಾಗಿಟ್ಕೋಬೇಕು. ದೇಹದ ಮನೋಧೈರ್ಯ ಇದ್ರೆ ದೇಹ ಬಲಾಢ್ಯವಾಗುತ್ತೆ. ಧ್ಯಾನದಿಂದ ದೇಹನೇ ಬೇರ್ಪಡಿಸಿ, ನೆಗೆಟಿವ್ ಥಾಟ್ಗಳು ಅಂತ ಬರ್ತದೆ ಐಡಿಯಾಲಜಿ, ಅದನ್ನೇ ಬೇರ್ಪಡಿಸಿ ಇರುವ ಒಂದು ಮನೋಜ್ಞಾನ ಇರುತ್ತಲ್ಲ, ಅದನ್ನ ಜಾಗೃತಗೊಳಿಸ್ಕೋಬೇಕು. ಎರಡನ್ನೂ ಬೇರ್ಪಡಿಸಿದಾಗ ಅಂತ ಮನಸ್ಸಿನೊಳಗಡೆ ಅಂತದೇ ಧ್ಯಾನ. ಆ ಸ್ಥಿತಿಗೆ ನಾವು ಎಲ್ಲರೂ ಹೋಗ್ಬೇಕು. ಆ ಸ್ಥಿತಿಗೆ ಹೋದಾಗ್ಲೇ ನಾವು ಸತ್ಯಯುಗದಲ್ಲಿ ಬರ್ತೀವಿ. ಸತ್ಯಯುಗ ಅಂದ್ರೆ ಏನಲ್ಲ, ಈ ಆಹಾರ ಪದ್ಧತಿ, ಚೈನ್ ಲಿಂಕು, ಕಾರು, ಇವು ಯಾವ ಇರಲ್ಲ, ಎಲ್ಲ ಹೋಗ್ಬಿಡ್ತದೆ. ಮುಂದೆ ನಾವು ಬದುಕ್ಬೇಕು ಅಂದ್ರೆ ಆ ದೇವರುಗಳು ಎಲ್ರು ಮನುಷ್ಯನ ರೂಪದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ. ಇವಾಗ ಒಬ್ಬೊಬ್ಬರಾಗಿ ನನಗೆ ಮನವರಿಕೆ ಮಾಡದವ್ರನ್ನ ಕೆಲವ್ರನ್ನ ಪರಿಚಯ ಮಾಡ್ತಾ ಬರ್ತಾ ಇದ್ದೀನಿ, ಸ್ವದೇಶ್ ಮೀಡಿಯಾದಲ್ಲೂ ನಮ್ಮ ಅಯೋಧ್ಯೆ ರಾಮದಲ್ಲೂ. ಹಂಗಾಗಿ ಅದು ಪರಿಚಯ ಮಾಡ್ತಾ ಬರ್ತಿದೀವಿ. ಅದನ್ನ ಧ್ಯಾನದಲ್ಲಿ ನೀವು ನೋಡಿರ್ಬೇಕು. ಅದು ನಾನು ಸುಳ್ಳು ಹೇಳಿದ್ರೆ ಇನ್ನೊಬ್ಬರಿಗೆ ಧ್ಯಾನದಲ್ಲಿ ಅವ್ರು ಬರಕ್ ಚಾನ್ಸ್ ಇದಲ್ಲ, ನಾ ಹೇಳಿದ ವ್ಯಕ್ತಿಗಳು. ಆದ್ರೆ ಅವ್ರಿಗೂ ಧ್ಯಾನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೇನಾದ್ರು ಕಾರಣ ಇರ್ಬೇಕಲ್ವಾ, ಅಲ್ವಾ ಸರ್? ಹೌದು. ಮೂರನೇ ವ್ಯಕ್ತಿ ನಾವು ಹೇಳಿರ್ತೀವಿ, ಅವ್ರು ನೋಡಿರ್ತಾರೆ, ಅವ್ರು ಅಷ್ಟಕ್ಕಿರ್ತಾರೆ. ಅವರು ಧ್ಯಾನ ವ್ಯವಸ್ಥೆ ಅಥವಾ ಕನಸಲ್ಲಿ ಮಲಗಿದಾಗ ಧ್ಯಾನ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಕನಸಲ್ಲಿ ಬಂದ್ಬಿಡ್ತಾರೆ. ಬಂದು ಅವರೇ ಬಂದು ಕೆಲವು ವಿಷಯಗಳನ್ನ ಹೇಳಿದಾಗ ಅದು ನಿಜ ಅಂತ ಅವ್ರ ಮನಸ್ಸಿಗೆ ಒಪ್ಲೇಬೇಕಲ್ವಾ. ಅವ್ರ ಮನ್ಸಲ್ವಾ ಅದು, ನಮ್ದಲ್ಲ ಅದು, ಅವ್ರದೇ ಮನ್ಸು, ಅವ್ರದೇ ಬುದ್ಧಿ. ಆದ್ರೆ ವಿಷಯ ನಾನು ಹೇಳಿರ್ತೀವಿ, ನಾವು ಹೇಳಿದಾಗ ಅವ್ರು ಬರಬೇಕು ಅಂತ ಏನಿಲ್ಲ ಅಲ್ವಾ. ಅವ್ರು ಬಂದಿದ್ಮೇಲೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ.
ಆ ಕಾರಣಕರ್ತನೇ ಪರಮಾತ್ಮ. ಹ್ಞೂ ಇದನ್ನ ಕಂಡಿಡ್ಕೋಬೇಕು ನಾವು. ಹ್ಞೂ ಇದನ್ನ ಮಾಡ್ತಾ ಹೋದ್ರೆ ಮುಂದೆ ಎಲ್ಲಾದ್ರಿಂದ ಬಚಾವ್ ಆಗ್ಬೋದು. ಹ್ಞೂ ನಾವು ಭೂಮಿ ಆಕೃತಿ ಎಲ್ಲ ಮನ್ಸಿಗೆ ಏನ್ ಚೇಂಜ್ ಮಾಡಿದ್ದೇನೆ ಅದನ್ನೆಲ್ಲ ಶುದ್ಧ ಮಾಡ್ತಾರೆ. ಮನ್ಸು ಏನ್ ಬಾಂಬನ್ನೆಲ್ಲ ಕಂಡಿಡ್ಕೊಂಡು ಒಬ್ಬರ ಮೇಲೆ ಒಬ್ರು ಹಾಕೋತಾರೆ, ಅದೆಲ್ಲ ನಶಿಸಿ ಹೋಗುತ್ತೆ. ಈ ಮನ್ಸು ಏನ್ ವಾತಾವರಣ ಹಾಳು ಮಾಡಿದ್ದೇನೆ ಅದನ್ನೆಲ್ಲ ಶುದ್ಧ ಮಾಡ್ತಾರೆ. ಆಹಾರ ಏನ್ ತಿಂತೀವಿ ಅದ ಆಹಾರಗಳು ಮುಂದೆ ಸಿಗಲ್ಲ, ಒಂದೊಂದಾಗಿ ಕಟ್ಟಾಗ್ತಾ ಹೋಗುತ್ತೆ. ಆಮೇಲೆ ಜೀರೋ ಸ್ಥಿತಿ, ಮನಸ್ಸು ಜೀರೋ ಸ್ಥಿತಿಗೆ ಬಂದಾಗ ನಾವು ಭೂಮಿ ಮೇಲೆ ನಿಂತಿದೀವಿ, ಮಣ್ಣನ್ನೇ ತುಳಿತಾ ಇದೀವಿ. ವಾತಾವರಣ ಆ ಎಲ್ಲ ಪರಿಸರ ನಮ್ಗಿಂತ ದೊಡ್ಡದು ಅಂತ ಭಾವನೆ ಬರುತ್ತಲ್ಲ, ದೇವರು ಅಂತ ಒಬ್ಬ ಇದ್ದಾನೆ, ಅವನೇ ನಡೆಸೋದು, ನಾವು ಪಾತ್ರಧಾರಿಗಳು ಅಂತ ಮನಸ್ಸಿಗೆ ಯಾವತ್ತು ನಮ್ಗೆ ಬರುತ್ತೆ ಆ ದಿನನೇ ಸತ್ಯಯುಗ. ಆ ದಿನನೇ ಅವ್ರ ಅನ್ನ ಕೊಡೋದು. ಆ ಅನ್ನ ಪಾತ್ರೆ ಒಂದ್ ಕಡೆ ಇದೆ, ಅದು ನಾನು ನೋಡಿದೀನಿ. ಆ ಅಕ್ಷಯ ಪಾತ್ರೆ ಅಂತೀವಲ್ಲ, ಆ ಪಾತ್ರೆ ಒಂದ್ ಕಡೆ ಇದೆ, ಅದು ಮುಂದೆ ಹೇಳ್ತೀನಿ. ಅದೆಲ್ಲ ಇವೆಲ್ಲ ಘಟನೆಗಳು ನಡೀಲಿ, ಅವ್ರಿಗೆ ಮನವರಿಕೆ ಆಗ್ಲಿ, ಆಮೇಲೆ ಆ ವಿಷಯನ ತಿಳಿಸ್ತೀನಿ ಎಲ್ಲಿದೆ ಅದು. ಅದನ್ನ ತೆಗೆದು ದೇವತೆಗಳು ದೇವಗಣಗಳು ಬಂದು ಎಲ್ಲರಿಗೂ ಆಹಾರ ಯಾವ ತರ ಕೊಡ್ತಾರೆ ಅನ್ನೋದನ್ನ ನಾನು ಇವಾಗ್ಲೇ ಗೊತ್ತು, ಇವಾಗ್ಲೇ ಕಂಡು ಅದನ್ನ ತಿಳಿಸಿದರೆ. ಇವಾಗ ತಿಳಿಸಂಗಿಲ್ಲ ಅದನ್ನ. ಮುಂದೆ ಇವೆಲ್ಲ ಆಗ್ತಾ ಹೋದಾಗ ಜನಗಳಿಗೆಲ್ಲ ಅದು ಮನವರಿಕೆ ಆಯ್ತಾ ಹೋದಾಗೆಲ್ಲ ನಾನು ಆ ಟೈಮ್ಗೆ ಹೇಳ್ತಾ ಹೋಗ್ತೀನಿ, ಸದ್ಯಕ್ಕೆ ಹೇಳಲ್ಲ ಅದನ್ನೆಲ್ಲ. ಓಕೆ, ಸೊ ಇದಿಷ್ಟು ಮಾಹಿತಿ. ಹೌದು ಸರ್. ಓಕೆ, ಮತ್ತೇನಾದ್ರು ಇದ್ದಾಗ ಹೇಳ್ತಾ ಹೋಗಿ, ಸೊ ನಮ್ಮ ವೀಕ್ಷಕರಿಗೆ ತಲುಪಿಸ್ತಾ ಹೋಗ್ತೀನಿ. ಹೌದು, ತಮಗೂ ಹಾಗೂ ಎಲ್ಲ ವೀಕ್ಷಕರಿಗೂ ನಮಸ್ತೆ. ತಪ್ಪಿದ್ರೆ ಕ್ಷಮಿಸಿ, ಆಗ ಅಂತ ಕೆಲಸನ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವು ಮನಸ್ಸಲ್ಲಿ ಮನಗಂಡು ನೀವು ನಿಮ್ಮದೇ ಆದ ದಾರಿ ಹಿಡ್ಕೊಬನ್ನಿ. ನಿಮ್ಗೆ ಆವಾಗ ಅರಿವಿಗೆ ಬರುತ್ತೆ, ಒಳ್ಳೆ ದಾರಿ ಸಿಗುತ್ತೆ. ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು. ಓಕೆ, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ. ಸೊ ವೀಕ್ಷರೇ, ರಾಜು ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಇದಕ್ಕೆ ಮೊದಲಿಂದ ತಿಳಿಸ್ತಾ ಬಂದಿದ್ದಾರೆ. ಸೊ ಅದೇ ರೀತಿ ಈಗಲೂ ಕೂಡ ಅವ್ರಿಗೆ ಗೋಚರ ಆಗ್ತಾ ಇರೋ ಕೆಲವು ವಿಚಾರಗಳನ್ನ ಮಾತಾಡಿದ್ರು. ಸೊ ಏನಾಗಬೇಕು, ಎಲ್ಲ ಒಳ್ಳೆಯದಾಗ್ತಾ ಇದೆ, ಆಗಲಿ. ಕೆಲವೊಂದು ಕಡೆ ಏನು ನಷ್ಟ ಆಗಬೇಕು ಅದು ವಿಧಿ ಲಿಖಿತ ಆಗ್ತಾ ಇದೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀನಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ.